ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಸ್ಪೆಷಲ್ ಬುಲೆಟಿನ್ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಚಂದ್ರತಾ. ಹಾಗಾದ್ರೆ ಪ್ರಮುಖ ಸುದ್ದಿಗಳು ಏನೇನಿದೆ, ಮೊದಲಿಗೆ ರಾಜಕೀಯ ಸುದ್ದಿಗಳನ್ನು ನೋಡೋಣ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಇಂದು ಸಿಎಂ ಕುಮಾರಸ್ವಾಮಿ ರಹಸ್ಯ ಸಭೆ ನಡೆಸಿದ್ದಾರೆ. ಕುಂದಗೋಳ ಕ್ಷೇತ್ರದ ಜೆಡಿಎಸ್ ಮುಖಂಡರೊಂದಿಗೆ ಚರ್ಚೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್ಗೆ ಬೆಂಬಲ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕುಸುಮಾ ಗೆಲ್ಲೋದಕ್ಕೆ ಡಿಕೆಶಿ ರಣತಂತ್ರಕ್ಕೆ ಸಹಕಾರ ಕೊಡಬೇಕು, ಅತೃಪ್ತ ಜೆಡಿಎಸ್ ಕಾರ್ಯಕರ್ತರ ಮನವೊಲಿಸಿ ಪ್ರಚಾರ ಮಾಡಿಸಿ ಅಂತ ಬಂಡೆಪ್ಪ ಕಾಶೆಂಪುರ್, ಬಸವರಾಜ ಹೊರಟ್ಟಿ ಮತ್ತು ಕೋನರೆಡ್ಡಿಗೆ ಸಿಎಂ ತಾಕೀತು ಮಾಡಿದ್ದಾರೆ. ಮೈತ್ರಿ ನಾಯಕರ ಕಚ್ಚಾಟದ ಬಗ್ಗೆಯೂ ಸಿಎಂ ಮೌನ ವಹಿಸಿದ್ದಾರೆ. ನಾನು ಯಾರ ಬಗ್ಗೆಯೂ ಚರ್ಚೆ ಮಾಡಲ್ಲ ಅಂದ ಎಚ್ಡಿಕೆ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸಲು ನಿರಾಕರಿಸಿದರು. ಇನ್ನು ಬೈ ಎಲೆಕ್ಷನ್ ಪ್ರಚಾರದಿಂದ ದೂರವಿದ್ದ ಸಿಎಂ ಕುಮಾರಸ್ವಾಮಿ ಇಂದು ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ. ಕುಂದಗೋಳ ಹಾಗೂ ಚಿಂಚೋಳಿಯಲ್ಲಿ ಇವತ್ತು ಮತ್ತೆ ನಾಳೆ ಸಿಎಂ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಚಾರ ಶುರು ಮಾಡಲಿದ್ದಾರೆ. ಈ ಮೂಲಕ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಅನುಮಾನಕ್ಕೆ ಸಿಎಂ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ. ಇನ್ನು ಇವತ್ತು ಕುಂದಗೋಳದಲ್ಲಿ ಕುಸುಮಾವತಿ ಶಿವಳ್ಳಿ ಪರ ಹಾಗೂ ನಾಳೆ ಚಿಂಚೋಳಿಯಲ್ಲಿ ಸುಭಾಷ್ ರಾಠೋಡ್ ಪರ ಸಿಎಂ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಬಹಿರಂಗವಾಗಿ ತಿರುಗಿ ಬಿದ್ದಿದ್ದಾರೆ. ಸುಭದ್ರ ಸರ್ಕಾರ ಇರುವಾಗಲೇ ನಾನೇ ಸಿಎಂ ಅಂದ್ರೆ ಏನರ್ಥ? ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ಆಗುವ ಹೇಳಿಕೆ ಕೊಟ್ಟಿದ್ದು ನೀವೇ. ನಿಮ್ಮವರು ಹೇಳಿದಾಗ್ಲೂ ಸುಮ್ಮನೆ ಇದ್ರಿ. ಹೇಳಿದ್ದೆಲ್ಲ ಹೇಳಿ ಕಿಡಿಗೇಡಿ ಹೇಳಿಕೆ ಕೊಟ್ಟವರು ಯಾರು ಅಂತ ಗುಡುಕಿದ್ರು. ಜೆಡಿಎಸ್ಗೆ ಸಿಎಂ ಸೀಟ್ ಕೊಡಿ ಅಂತ ನಾವೇನ್ ಕೇಳಿದ್ವಾ ಅಂತ ಸಿದ್ದರಾಮಯ್ಯಗೆ ನೇರವಾಗಿ ವಿಶ್ವನಾಥ್ ತಿರುಗೇಟ್ಕೊಟ್ರು. ಕಾಂಗ್ರೆಸ್ ಅಧ್ಯಕ್ಷ, ಜೆಡಿಎಸ್ ಅಧ್ಯಕ್ಷರಿಲ್ಲದ ಸಮನ್ವಯ ಸಮಿತಿ ಯಾಕೆ? 1 ವರ್ಷ ಆಯ್ತು. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಏನ್ ಮಾಡಿದ್ದೀರಾ? ಇಲ್ಲಿಯವರೆಗೂ ಚುನಾವಣೆ ಅಂತ ಸುಮ್ಮನಾಗಿದ್ವಿ, ಈಗ ಚರ್ಚೆ ಆಗ್ಲಿ ಅಂತ ಸವಾಲು ಹಾಕಿದ್ದಾರೆ. ದೋಸ್ತಿ ನಡುವೆ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸೈಲೆಂಟ್ ವಿಶ್ವನಾಥ್ ವೈಲೆಂಟ್ ಆಗಿದ್ದಾರೆ. ವಿಶ್ವನಾಥ್ ಮಾತಿನ ಹಿಂದಿನ ಮರ್ಮವೇನು? ತಿಂಗಳಿಂದ ಸಿದ್ದು ವಿರುದ್ಧ ಸೈಲೆಂಟ್ ಆಗಿದ್ದ ವಿಶ್ವನಾಥ್ ಈಗ ವೈಲೆಂಟ್ ಆಗಿರೋದು ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇದರ ಹಿಂದಿನ ಸೂತ್ರಧಾರ ದೇವೇಗೌಡ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮತ್ತೆ ಸಿದ್ದು ಸಿಎಂ ಹೇಳಿಕೆಗೆ ಬ್ರೇಕ್ ಹಾಕಲು ಈ ರೀತಿಯ ಅಟ್ಯಾಕ್ಸ್ ಮಾಡಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ರೀತಿಯ ಹೇಳಿಕೆ ನೀಡಿಸಿ ಸಿದ್ದರಾಮಯ್ಯ ಮನದಾಳ ತಿಳಿಯುವ ಯತ್ನವೂ ಅಡಗಿದೆ. ಸಿದ್ದರಾಮಯ್ಯ ಅವರನ್ನ ಕೆಣಕಿದ್ರೆ ತಿರುಗಿ ಬೀಳಬಹುದು. ಒಂದು ವೇಳೆ ದೋಸ್ತಿ ಖತಮ್ ಆದ್ರೆ ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡಬಹುದು. ಹೀಗೆ ತಮ್ಮದೇ ಲೆಕ್ಕಾಚಾರದಲ್ಲಿ ಗೌಡ್ರು ಇದ್ದಾರೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ವಿಶ್ವನಾಥ್ ನಡೆಗೆ ಸಿಎಂ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೂರವಾಣಿ ಕರೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಸಿಎಂ, ಇಂತಹ ಹೇಳಿಕೆಗಳು ನಿಮಗೆ ಬೇಕಿತ್ತಾ ಅಂತ ಹೇಳಿ ವಿಶ್ವನಾಥ್ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ. ಈ ಹೇಳಿಕೆಗಳಿಂದ ಮೈತ್ರಿ ಧರ್ಮಕ್ಕೂ ಕೂಡ ಧಕ್ಕೆಯಾದಂತಾಗಿದೆ. ಈ ಪರಿಸ್ಥಿತಿಯಲ್ಲಿ ಮಾತನಾಡಬೇಕಿತ್ತಾ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ಪ್ರಶ್ನೆಗೆ ಸಮರ್ಥನೆಯ ಉತ್ತರ ಕೊಟ್ಟ ಎಚ್ ವಿಶ್ವನಾಥ್, ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ಸರ್ಕಾರ ಮತ್ತು ನಿಮ್ಮ ವಿರುದ್ಧ ಮಾತನಾಡೋದು ಸರಿನಾ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ಎಚ್ ವಿಶ್ವನಾಥ್ ಜೊತೆ ಚರ್ಚಿಸಿದ ಸಿಎಂ ದೇವೇಗೌಡರನ್ನ ಭೇಟಿ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಜೆಡಿಎಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನನ್ನ ವಿರುದ್ಧ ಜೆಡಿಎಸ್ ನಾಯಕರು ಬೇಜವಾಬ್ದಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥ್ ಹೊಟ್ಟೆ ಕಿಚ್ಚಿನ ಮಾತುಗಳ ಬಗ್ಗೆ ಜೆಡಿಎಸ್ ವರಿಷ್ಠರು ಗಮನ ಹರಿಸಬೇಕು. ಮೈತ್ರಿ ಧರ್ಮ ನನ್ನ ಬಾಯಿ ಕಟ್ ಹಾಕಿದೆ, ಹೀಗಾಗಿ ವಿವರವಾಗಿ ಪ್ರತಿಕ್ರಿಯೆ ನೀಡೋಕೆ ಆಗ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲಿಸಬೇಕಾದ ಮೈತ್ರಿ ಧರ್ಮ ನನ್ನ ಬಾಯಿ ಕಟ್ ಹಾಕಿದೆ. ಇದರಿಂದಾಗಿ ಎಚ್ ವಿಶ್ವನಾಥ್ ಅವರ ಬೇಜವಾಬ್ದಾರಿಯುತ ಹೇಳಿಕೆಗಳಿಗೆ ವಿವರವಾಗಿ ಪ್ರತಿಕ್ರಿಯೆಯನ್ನು ಕೊಡೋಕಾಗ್ತಿಲ್ಲ. ವಿಶ್ವನಾಥ್ ಇಂತಹ ಕಿಡಿಗೇಡಿತನದ ಹೇಳಿಕೆಗಳಿಗೆ ಕುಖ್ಯಾತರು. ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ. ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ಹೊಟ್ಟೆ ಕಿಚ್ಚಿನ ಮಾತುಗಳನ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮೊದಲು ಜಿಟಿ ದೇವೇಗೌಡ, ಈಗ ವಿಶ್ವನಾಥ್, ಮುಂದೆ ಯಾರು ಗೊತ್ತಿಲ್ಲ. ನನ್ನನ್ನು ಗುರಿಯಾಗಿಸಿ ಇಂತಹ ಬೇಜವಾಬ್ದಾರಿ ಹೇಳಿಕೆಗಳ ಬಗ್ಗೆ ಜೆಡಿಎಸ್ ವರಿಷ್ಠರು ಗಮನ ಹರಿಸೋದು ಒಳಿತು ಅಂತ ಗುಡುಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಟ್ವಿಟರ್ನಲ್ಲೇ ವಿಶ್ವನಾಥ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಗಳಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ, ಅದಕ್ಕಾಗಿ ಸಮನ್ವಯ ಸಮಿತಿ ಸಭೆ ಕರೆಯಲು ಎಚ್ ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಮೊದಲು ಬಂದಿದ್ದು ನಿಮ್ಮಿಂದ, ಮೈತ್ರಿ ಧರ್ಮಕ್ಕೆ ಧಕ್ಕೆ ಬರುವ ಮಾತು ಬಂದಿದ್ದೇ ನಿಮ್ಮಿಂದ ಅಂತ ಸಿದ್ದರಾಮಯ್ಯಗೆ ಟ್ವಿಟರ್ ಅಲ್ಲೇ ಎಚ್ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಕಿಡಿಗೇಡಿತನ ಮಾಡೋದು, ಕುಖ್ಯಾತಿ, ಏಕವಚನ, ಸುಳ್ಳು ಹೇಳೋದು ನನ್ನ ರಕ್ತದಲ್ಲಿ, ನನ್ನ ಜನ್ಮದಲ್ಲಿ ಬಂದಿಲ್ಲ ಅಂತ ವಿಶ್ವನಾಥ್ ಟ್ವಿಟರ್ ಅಲ್ಲಿ ಕುಟುಕಿದ್ದಾರೆ.
ಮೊನ್ನೆಯಿಂದ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಡಿಸಿಎಂ ಪರಮೇಶ್ವರ್ ಮಾತನಾಡಿದ್ರು. ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇವೆ, ಇದನ್ನೆಲ್ಲ ವರಿಷ್ಠರು ಗಮನಿಸ್ತಾ ಇದ್ದಾರೆ. ವಿಶ್ವನಾಥ್ ಜೆಡಿಎಸ್ ಅಧ್ಯಕ್ಷರು, ಅವರಿಗೆ ಮತ್ತು ಸಿದ್ದರಾಮಯ್ಯ ನಡುವೆ ವ್ಯತ್ಯಾಸಗಳು ಇರಬಹುದು, ಆದರೆ ರಾಜಕೀಯವಾಗಿ ಮೈತ್ರಿ ಸರ್ಕಾರ ನಡೆಸ್ತಾ ಇದ್ದು ಆ ಪಕ್ಷದ ಅಧ್ಯಕ್ಷರಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರ ಬಗ್ಗೆ ಲಘುವಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿದ್ರು. ಆ ರೀತಿ ಹೇಳಿಕೆಗಳು ಇನ್ಮುಂದೆ ಬರಬಾರದು, ಅವರಿಂದೂ ಬರಬಾರದು, ನಮ್ಮಿಂದೂ ಬರಬಾರದು ಅಂತ ಹೇಳಿದ್ರು. ಇನ್ನು ವಿಶ್ವನಾಥ್ ಹೇಳಿಕೆಗೆ ಜಮೀರ್ ಅಹಮದ್ ಖಾನ್ ಕೂಡ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಮಚಾಗಿರಿ ಮಾಡಿ ನಮಗೆ ಅಭ್ಯಾಸ ಇಲ್ಲ. ಎಚ್ ವಿಶ್ವನಾಥ್ ಅವರು ಎಸ್ಎಂ ಕೃಷ್ಣ ಅವರಿಗೆ ಚಮಚಾಗಿರಿ ಮಾಡಿದವರು, ಹೀಗಾಗಿ ಚಮಚಾಗಿರಿ ಬಗ್ಗೆ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವ ಹಕ್ಕು ಎಚ್ ವಿಶ್ವನಾಥ್ಗೆ ಇಲ್ಲ. ನಾವು ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಗಳು. ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಅಂತ ವಿಶ್ವನಾಥ್ ಮೇಲೆ ವಾಗ್ದಾಳಿಯನ್ನ ನಡೆಸಿದರು. ವಿಶ್ವನಾಥ್ ವಿರುದ್ಧ ಸಿದ್ದರಾಮಯ್ಯ ಶಿಷ್ಯರು ತಿರುಗಿ ಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಎಂಟಿಬಿ ನಾಗರಾಜ್, ನಮ್ಮನ್ನ ಚಮಚ ಅನ್ನೋ ವಿಶ್ವನಾಥ್ ಕೂಡ ಒಬ್ಬ ಚಮಚ ಅಂತ ವಿಶ್ವನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಾಯಿ ಚಪಲಕ್ಕೆ ಮಾತನಾಡೋದನ್ನ ಬಿಡಬೇಕು. ವಿಶ್ವನಾಥ್ ಸ್ಥಿತಿ ಜೆಡಿಎಸ್ನಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಸಿದ್ದರಾಮಯ್ಯ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಶಯ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷರಿಗೆ ಸಚಿವ ಎಂಟಿಬಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಕೂಡ ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದು ಯಾವಾಗ ಏನು ಅಂತ ಕಾಲ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಗಂಡ ಹೆಂಡತಿ ಸಂಸಾರದ ಗುಟ್ಟನ್ನ ಹೊರಬಿಡಬಾರ್ದು, ವಿಶ್ವನಾಥ್ ಹಿರಿಯರು ಹಾಗೆಲ್ಲ ಮಾತಾಡಬಾರ್ದು, ನಮ್ಮ ನಾಯಕರನ್ನ ನಾವು ಹೊಗಳ್ತೇವೆ ಅಂತ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಟಿ ಸೋಮಶೇಖರ್ ಕೂಡ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ರು. ವಿಶ್ವನಾಥ್ ಲೆವೆಲ್ಗೆ ನಾವು ಇಳಿಯಲ್ಲ, ಸಿದ್ದರಾಮಯ್ಯ ನಮ್ಮ ನಾಯಕ, ಸಿಎಲ್ಪಿ ಲೀಡರ್ ಕೂಡ ಹೌದು, ಅವರು ಆನೆ ಇದ್ದಂಗೆ, 100 ಜನ ಬೈದ್ರು ಕುಗ್ಗಲ್ಲ, ಹೊಗಳಿದ್ರು ಹಿಗ್ಗಲ್ಲ, ಆನೆ ನಡೆಯುವಾಗ ನಾಯಿಗಳು ಬೊಗಳ್ತಾ ಇರ್ತವೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಅವರು ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ ಅಂತ ಜೆಡಿಎಸ್ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಕಿಡಿಕಾರಿದ್ದಾರೆ. 2 ಪಕ್ಷಗಳಿಗಿಂತ ಕಡಿಮೆ ಸೀಟ್ ಇರುವುದು ನಿಜ, ಆದ್ರೆ ನಾವ್ ಯಾರ ಮನೆ ಬಾಗ್ಲಿಗೂ ಹೋಗಿರ್ಲಿಲ್ಲ. ಕುಮಾರಸ್ವಾಮಿಯನ್ನ ಸಿಎಂ ಮಾಡಿ ಅಂತ ಅವರೇ ನಮ್ಮ ಬಾಗ್ಲಿಗೆ ಬಂದಿತ್ತು. ಸೊ ಈಗ ಹಾದಿ ಬೀದಿಯಲ್ಲಿ ಮಾತಾಡೋದು ಸರಿಯಲ್ಲ. ಕಷ್ಟ ಆದ್ರೆ ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ, ಅದನ್ ಬಿಟ್ಟು ಸಿಎಂಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಇನ್ನು ನನ್ನ ಬಗ್ಗೆ ಮೊದಲು ಜಿಟಿಡಿ ಮಾತನಾಡಿದ್ರು, ಈಗ ವಿಶ್ವನಾಥ್ ಮಾತಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ನಲ್ಲಿ ತಮ್ಮ ಹೆಸರು ಪ್ರಸ್ತಾಪಿಸಿದ್ರಿಂದ ಸಚಿವ ಜಿಟಿ ದೇವೇಗೌಡ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ನಾನು ಯಾವತ್ತೂ ಮಾತಾಡಿಲ್ಲ, ಅವ್ರ ಮೇಲೆ ಯಾವಾಗ್ಲೂ ಗೌರವ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ ಕುಮಾರಸ್ವಾಮಿ ಸಿಎಂ ಅಂತ ಹೇಳಿದ್ದಾರೆ. ಯಾರು ಏನೇ ಹೇಳಿಕೆ ಕೊಟ್ಟರು 23ರ ರಿಸಲ್ಟ್ ಬರೋ ತನಕ ಎಲ್ಲರ ಹೇಳಿಕೆಯೂ ವೇಸ್ಟ್ ಅಂತ ಮೈಸೂರಲ್ಲಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುರಿತು ವಿಶ್ವನಾಥ್ ಹೇಳಿಕೆ ಈಗ ಭಾರೀ ಸಂಚಲನ ಮೂಡಿಸ್ತಾ ಇದೆ. ಈ ಹೇಳಿಕೆ ಹಿಂದೆ ಇರೋದು ಕುಮಾರಸ್ವಾಮಿ ಅಂತ ಯಡಿಯೂರಪ್ಪ ಆರೋಪ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟಲ್ಲ, ಲೋಕಸಭೆ ಫಲಿತಾಂಶದ ನಂತರ ಸರ್ಕಾರ ಪತನ ಖಚಿತ ಅಂತ ಮತ್ತೊಮ್ಮೆ ಹಳೆ ಭವಿಷ್ಯ ನುಡಿದಿದ್ದಾರೆ. ಇನ್ನು ಮೈತ್ರಿ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ವಾಗ್ದಾಳಿ ಮಾಡಿದ್ದಾರೆ. ದೋಸ್ತಿ ಸರ್ಕಾರದ ಒಳಬೇಗುದಿಯನ್ನ ಎಚ್ ವಿಶ್ವನಾಥ್ ಹೊರಹಾಕಿದ್ದಾರೆ. ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ಒಳ್ಳೆಯ ಕೆಲಸ ಮಾಡಿಲ್ಲ, ಸಮನ್ವಯ ಸಮಿತಿ ಸಂಚಾಲಕರಾಗಿಯೂ ಸಿದ್ದು ವಿಫಲರಾಗಿದ್ದಾರೆ. ಈ ಕಾರಣಕ್ಕೆ ಸಿದ್ದು ವಿರುದ್ಧ ವಿಶ್ವನಾಥ್ ಅಸಮಾಧಾನ ಹೊರಹಾಕಿದ್ದು. ಅಲ್ಲದೆ ಈ ಚುನಾವಣೆಯಲ್ಲೂ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ರಾಜ್ಯ ಸರ್ಕಾರ ಹಾಸಿಗೆ ಹಾಸಿಕೊಂಡು ಮಲಗಿದೆ, ಸಿಎಂ ರೆಸಾರ್ಟ್ ಅಲ್ಲಿದ್ದಾರೆ, ಸರ್ಕಾರ ನಿದ್ರಿಸ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಇನ್ನು ಮೈತ್ರಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಹಾಗೆಯೇ ಶಾಸಕ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ಸೋಲಿನ ಭಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಧಮಕಿಯನ್ನ ಹಾಕ್ತಾ ಇದ್ದಾರೆ. ಈ ಉಪಚುನಾವಣೆ ಪಾರದರ್ಶಕವಾಗಿ ನಡೀಬೇಕಾಗಿದೆ, ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ಧಮಕಿ ಹಾಕಿ ಚುನಾವಣೆ ನಡೆಸಬಾರದು ಅಂತ ಕಿಡಿಕಾರಿದ್ರು. ನಿಮ್ಮ ಕೈಯಲ್ಲಿ ಆದ್ರೆ ಸಮ್ಮಿಶ್ರ ಸರ್ಕಾರ ಮುಂದುವರೆಸಿ, ಇಲ್ಲ ತಕ್ಷಣ ವಿಸರ್ಜನೆ ಮಾಡಿ, ಸರ್ಕಾರ ನಿಂತು ಹೋಗಿದೆ ಅಂತ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸಿದ್ದು ವಿರುದ್ಧ ಗುಡುಗಿದ ಈಶ್ವರಪ್ಪ, ಸಿದ್ದರಾಮಯ್ಯನಿಗೆ ಹುಚ್ಚು ಹಿಡಿದಿದೆ, ಸಿಎಂ ಆಗೋ ಹುಚ್ಚಿಗೆ ಕಾಂಗ್ರೆಸ್ ಹೈಕಮಾಂಡ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅಂತ ಹೇಳಿದ್ರು. ಬಿಎಸ್ವೈ ಸಿಎಂ ಆದ್ರೆ ನಾನು ವಾಚ್ಮೆನ್ ಆಗಿರ್ತೀನಿ ಅಂತ ಜಮೀರ್ ಹೇಳಿಕೆಗೂ ತಿರುಗೇಟು ನೀಡಿದ ಈಶ್ವರಪ್ಪ, ಜಮೀರ್ ಅಂತವರನ್ನ ಮಾತ್ರ ವಾಚ್ಮೆನ್ ಆಗಿ ಇಟ್ಕೋಬೇಡಿ ಅಂತ ನಾನೇ ಹೇಳ್ತೀನಿ ಅಂತ ವ್ಯಂಗ್ಯವಾಡಿದ್ರು. ಸರ್ಕಾರವೇ ಚಿಂಚೋಳಿಗೆ ಬಂದರೂ ಗೆಲುವು ನಮ್ಮದೇ ಅಂತ ಚಿಂಚೋಳಿಯಲ್ಲಿ ಉಮೇಶ್ ಜಾಧವ್ ಹೇಳಿದ್ದಾರೆ. 5 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿಯಾಗಿದೆ. ಅಭಿವೃದ್ಧಿ ಕೆಲಸ ನೋಡಿ ಕಾಂಗ್ರೆಸ್ ಅವರು ದಂಗಾಗಿದ್ದಾರೆ. ಅವರಿಗೆ ಆರೋಪ ಮಾಡಲು ಬೇರೆ ವಿಚಾರಗಳೇ ಸಿಗ್ತಾ ಇಲ್ಲ. ನನ್ನ ಹೆಸರನ್ನೇ ಪದೇ ಪದೇ ಎಳೆದು ತರ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಜಾಧವ್ ವಾಗ್ದಾಳಿ ನಡೆಸಿದ್ರು. ನನ್ನ ಹೆಸರು ಕೆಡಿಸಲು ಸುಳ್ಳು ಆರೋಪ ಮಾಡ್ತಿದ್ದಾರೆ, ಜಾತಿಗೊಂದು ಸಮಾವೇಶ ಮಾಡಿದ್ರು, ಜನ ಸೇರಲ್ಲ ಅಂತ ಚಿಂಚೋಳಿಯಲ್ಲಿ ಉಮೇಶ್ ಜಾಧವ್ ಹೇಳಿಕೆ ಕೊಟ್ಟಿದ್ದಾರೆ.
ಬೆಂಗಳೂರಿನ ಹೆಗ್ಗನಹಳ್ಳಿಯ ಶೂಟಿಂಗ್ ಮನೆ ಬಳಿ ವ್ಯಕ್ತಿಯೊಬ್ಬನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮಳವಳ್ಳಿ ಮೂಲದ ಉಮೇಶ್ ಹತ್ಯೆಗೀಡಾದಂತಹ ವ್ಯಕ್ತಿ ಕಬಾಬ್ ಹಾಗೂ ಎಗ್ ರೈಸ್ ಅಂಗಡಿ ನಡೆಸ್ತಾ ಇದ್ದ ಉಮೇಶ್ ಮೇಲೆ ರಾತ್ರಿ 10:30 ವೇಳೆ ಲಾಂಗ್ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಕಬಾಬ್ ಸೆಂಟರ್ ಒಳಗಡೆ ನುಗ್ಗಿದ 3 ದುಷ್ಕರ್ಮಿಗಳು ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಂದಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಒಟ್ಟು 56 ಫ್ಲೈಓವರ್ ಅಂಡರ್ ಪಾಸ್ಗಳಿವೆ. ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಹೀಗಾಗಿ ಫ್ಲೈಓವರ್ಗಳಲ್ಲಿ ಅರಳಿ ಹಾಗೂ ಆಲದ ಮರ ಬೆಳೆದು ಮೇಲ್ಸೇತುವೆ ಕೆಳಸೇತುವೆ ಸಾಮರ್ಥ್ಯವೇ ಕಡಿಮೆಯಾಗ್ತಿದೆ ಅಂತ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿದ್ದು, ಇದರಿಂದ ಎಚ್ಚೆತ್ತ ಬಿಬಿಎಂಪಿ ರಸ್ತೆ ಮೂಲಸೌಕರ್ಯ ವಿಭಾಗದ ಅಧಿಕಾರಿಗಳು ಫ್ಲೈಓವರ್ ಅಂಡರ್ ಪಾಸ್ಗಳ ಗೋಡೆ ಮೇಲೆ ಹಾಗೂ ಅವುಗಳ ಪಕ್ಕದಲ್ಲಿ ಬೆಳೆದ ಗಿಡಗಳನ್ನ ಸಿಬ್ಬಂದಿಯ ಸಹಾಯದಿಂದ ತೆರವು ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಲಕ್ಷಾಂತರ ವಾಹನ ಸವಾರರು ಬಳಸುವ ಮೇಲ್ಸೇತುವೆ ದುರ್ಬಲಗೊಳ್ಳಲು ಕಾರಣವಾಗುವ ಗಿಡಗಳನ್ನ ನಿರಂತರವಾಗಿ ತೆಗೆದು ನಿರ್ವಹಣೆ ಮಾಡಬೇಕು. ಅಲ್ಲದೆ ಕಾಲಕಾಲಕ್ಕೆ ಈ ಬೃಹತ್ ನಿರ್ಮಾಣಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡಬೇಕು. ಅಗತ್ಯವಾಗಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನ್ಯೂಸ್ 18 ಕನ್ನಡದ ಕಾಳಜಿಯಾಗಿದೆ. ಇದು ಬಹುಶಃ ಬೆಂಗಳೂರಿನ ಅತ್ಯಂತ ಪ್ರಶಾಂತ ಕೆಫೆ. ಯಾಕಂದ್ರೆ ಇಲ್ಲಿ ಯಾರು ಕೂಗಾಡೋದಿರಲಿ, ಮಾತು ಕೂಡ ಆಡೋದಿಲ್ಲ. ಯಾಕಂದ್ರೆ ಇದು ಡೆಫ್ ಅಂಡ್ ಡೆಮ್ಗಳ ವಿಶಿಷ್ಟ ಕೆಫೆ. ಇಲ್ಲಿ ಬರೀ ಸೈನ್ ಲ್ಯಾಂಗ್ವೇಜ್ ನಲ್ಲೇ ವ್ಯವಹಾರ. ಕೆಫೆ ಒಳಗಡೆ ಎಂಟ್ರು ಆಗ್ತಾ ಇದ್ದಂತೆ ವಿವಿಧ ಸನ್ನೆಗಳ ದೊಡ್ಡ ಬೋರ್ಡ್ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಸುಂದರ ವಾತಾವರಣ, ಸಿಂಪಲ್ ಪೀಠೋಪಕರಣ, ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಗಮನ ಸೆಳೆಯೋದು ಇಲ್ಲಿರೋ ಸ್ಟಾಫ್. ಕೋರಮಂಗಲದಲ್ಲಿ ಇರುವಂತಹ ಈ ವಿಶಿಷ್ಟ ಕೆಫೆಯಲ್ಲಿ ಕೆಲಸ ಮಾಡೋ ಮುಕ್ಕಾಲು ಪಾಲು ಕಿವಿಡ ಮತ್ತು ಮೂಗ್ರೆ. ಇಲ್ಲಿಗೆ ಬರುವಂತಹ ಗ್ರಾಹಕರಿಗೂ ಈ ಕೆಫೆ ಒಂದು ವಿಭಿನ್ನ ಅನುಭವವನ್ನ ಕೊಡುತ್ತೆ. ಇಲ್ಲಿನ ಕೆಲಸಗಾರರೆಲ್ಲ ಸನ್ನೆಗಳಲ್ಲೇ ಮಾತಾಡ್ತಾರೆ. ಹಾಗಂತ ಗ್ರಾಹಕರಿಗೇನು ಇದರಿಂದ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ತಕ್ಕ ವ್ಯವಸ್ಥೆಗಳು ಇಲ್ಲಿವೆ. ಪ್ರತಿ ಟೇಬಲ್ ಮೇಲೆ ಸ್ವಿಚ್ ಅಳವಡಿಸಲಾಗಿದೆ. ಆ ಸ್ವಿಚ್ ಒತ್ತಿದ್ರೆ ಆ ಸ್ವಿಚ್ಗೆ ಸರಿ ಹೊಂದುವಂತ ಬಣ್ಣದ ದೀಪ ಹೊತ್ಕೊಂಡ ಕೂಡಲೇ ಆಯಾ ಟೇಬಲ್ಗೆ ಸರ್ವಿಸ್ ಸಿಗುತ್ತೆ. ಮೆನುವಿನಲ್ಲಿರುವಂತಹ ತಮ್ಗೆ ಬೇಕಾದ ಖಾದ್ಯಗಳನ್ನ ಆಯ್ಕೆ ಮಾಡಿಕೊಂಡ ಗ್ರಾಹಕರು ಉಳಿದ ವಿವರಗಳನ್ನು ತಾವೇ ಬರೆದು ಕೊಡಬಹುದಾಗಿದೆ. ಬಾಡಿಗೆ ಮನೆಯಲ್ಲಿ ಅಕ್ರಮವಾಗಿ ಅರ್ಥಶಾಸ್ತ್ರ ಪರೀಕ್ಷೆ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಪರೀಕ್ಷಾ ಕೇಂದ್ರಗಳನ್ನೇ ರದ್ದು ಮಾಡಲಾಗಿದೆ. ಗುಲ್ಬರ್ಗಾ ವಿವಿ ಕುಲಪತಿ ಪ್ರೊಫೆಸರ್ ನಿರಂಜನ್ ಆದೇಶವನ್ನು ಹೊರಡಿಸಿದ್ದಾರೆ. ನ್ಯೂಸ್ 18ಗೆ ಈ ಬಗ್ಗೆ ಕುಲಪತಿ ಪ್ರೊಫೆಸರ್ ನಿರಂಜನ್ ಮಾಹಿತಿ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರವನ್ನು ಬದಲಿಸಿ ಬೇರೆ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಡಿಕೆ ಭಂಡಾರಿ ಕಾಲೇಜಿನಿಂದ ಎಎಂಇ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ಜ್ಞಾನಗಂಗಾ ಕಾಲೇಜಿನ ವಿದ್ಯಾರ್ಥಿಗಳು ಬಿಆರ್ಬಿ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದ್ದು, ವಿವೇಕಾನಂದ ಕಾಲೇಜು ಬದಲು ಸರ್ಕಾರಿ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ ಮುಂದಿನ ಪರೀಕ್ಷೆಗೆ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಗೊಂದಲಗೊಳ್ಳಬಾರದು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 37 ವಿದ್ಯಾರ್ಥಿಗಳು ಸೇರಿದಂತೆ 41 ಜನರ ಮೇಲೆ ಕೇಸ್ ಹಾಕಲಾಗಿದೆ. ಬಂಧಿತರನ್ನು ತಡರಾತ್ರಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಚಿಕ್ಕಮಗಳೂರು ಅಧಿಕಾರಿಗಳ ಮಹಾ ಎಡವಟ್ಟಿನಿಂದ ನೂರಾರು ಕುಟುಂಬಗಳು ವಾಸವಿರೋ ಗ್ರಾಮವೇ ಸ್ಮಶಾನವಾಗಿದೆ. ಅಧಿಕಾರಿಗಳು ಪಹಣಿಯಲ್ಲಿ ಸ್ಮಶಾನ ಅಂತ ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಗ್ರಾಮಸ್ಥರು ಸ್ಥಳಾಂತರದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. 16 ವರ್ಷಗಳಿಂದ ನೂರಾರು ಮನೆಗಳಿರುವಂತಹ ಕಡೂರು ತಾಲೂಕಿನ ಹೆಳವರ ಹರಳಘಟ್ಟದ ಕತೆ ಇದು. ಸ್ಥಳಕ್ಕೆ ಬಾರದೆ ಸರ್ವೆ ನಡೆಸಿದ್ದಂತ ಅಧಿಕಾರಿಗಳು ಇಡೀ ಗ್ರಾಮವನ್ನೇ ಸುಡುಗಾಡುವಂತ ನಮೂದಿಸಿದ್ದಾರೆ. ಇದರಿಂದ ಗ್ರಾಮಕ್ಕೆ ಯಾವುದೇ ಸೌಲಭ್ಯ ಪಡೆಯಲಾಗದ ಸ್ಥಿತಿಯಲ್ಲಿದ್ದಾರೆ ಗ್ರಾಮಸ್ಥರು. ಈ ಹಿಂದೆ ಸರ್ಕಾರದಿಂದ ಹಕ್ಕುಪತ್ರ ನೀಡಿದ್ರು, ಈಗ ಆ ಹಕ್ಕುಪತ್ರಗಳಿಗೆ ಮಾನ್ಯತೆ ಇಲ್ಲ. 6 ಎಕರೆಗೂ ಹೆಚ್ಚು ಭೂಮಿಯನ್ನ ಸ್ಮಶಾನ ಅಂತ ದಾಖಲು ಮಾಡಿದ್ದಾರೆ ಅಧಿಕಾರಿಗಳು. ಈಗ ಗ್ರಾಮದ ಮರು ಸರ್ವೆಗೆ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಲಿಂಗ ಕಾಮದಂತೆ ತೊರೆದ ದೈವ ಪಾತ್ರಿಯೊಬ್ಬರ ಕೂದಲು ಬಲವಂತವಾಗಿ ಕತ್ತರಿಸಿ ಅವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ ನಡೆದಿದೆ. ಲೋಕೇಶ್ ಪೂಜಾರಿ ಅನ್ನುವ ದೈವ ಪಾತ್ರಿಯೊಬ್ಬರಿಗೆ ಜನರ ಗುಂಪು ಹಲ್ಲೆ ನಡೆಸಿ ಕಡಗ ತೆಗೆಯುವಂತೆ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಬಲವಂತವಾಗಿ ಪಾತ್ರಿಯ ಕೂದಲನ್ನ ಕತ್ತರಿಸಿದ್ದಾರೆ. ಈ ನಡುವೆ ಕೆಲವರು ಪಾತ್ರಿಯ ಬಳಿ ಸ್ಪಷ್ಟನೆ ನೀಡುವಂತೆ ಹಾಗೂ ಕ್ಷಮೆಯಾಚಿಸುವಂತೆ ಒತ್ತಾಯಿಸುವ ಧ್ವನಿ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪರ ವಿರೋಧದ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಪಾತ್ರೆ ಮೇಲೆ ಹಲ್ಲೆ ನಡೆಸಿದ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪರ ವಿರೋಧ ಅಭಿಪ್ರಾಯಗಳು ಕೂಡ ಹೊರಬರ್ತಾ ಇದೆ.
ಆಟೋ ಡ್ರೈವರ್ ಪುತ್ರಿಯೊಬ್ಬಳು ಕರಾಟೆ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನ ಮೆರೆದಿದ್ದಾಳೆ. ಮಲೇಷ್ಯಾದಲ್ಲಿ ನಡೆದಂತ ಇಂಟರ್ನ್ಯಾಷನಲ್ ಕರಾಟೆ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆಯುವ ಮೂಲಕ ರಾಜ್ಯಕ್ಕೆ, ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಕೋಲಾರ ಸಾರಿಗೆ ನಗರದ ರಶೀದ್ ಅಹಮದ್ ಶಬಾನಾ ದಂಪತಿಯ ಪುತ್ರಿ ರುಮಾನಾ ಕೌಸರ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಆಟೋ ಡ್ರೈವರ್ ಪುತ್ರಿ ರುಮಾನಾ ಕೌಸರ್ ಎಂಬ ಯುವತಿ ಶ್ರೀನಿವಾಸಪುರದಲ್ಲಿ ದ್ವಿತೀಯ ವರ್ಷದ ಪ್ಯಾರಾಮೆಡಿಕಲ್ ಪದವಿಯನ್ನು ಓದ್ತಾ ಇದ್ದಾರೆ. ಮೇ 5ರಂದು ಮಲೇಷ್ಯಾ ದೇಶದಲ್ಲಿ ನಡೆದಿದ್ದಂತ ಫೈನಲ್ ಪಂದ್ಯಾವಳಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಯುವತಿ ರುಮಾನಾ ಕೌಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಂಡೋಡಿ ಸೇತುವೆ ಅಂತಾನೆ ಕರೆಯಲ್ಪಡುವ ಈ ಸೇತುವೆ 300ಕ್ಕೂ ಹೆಚ್ಚು ಕುಟುಂಬಗಳ ಸಂಪರ್ಕ ಜೀವನಾಡಿ. ಆದರೆ ಈ ಸೇತುವೆಯ ಸ್ಥಿತಿ, ಇದರ ಮೇಲೆ ಓಡಾಡೋ ಮಕ್ಕಳ ಅನಿವಾರ್ಯತೆ ಹೇಳತೀರದು. ಸೇತುವೆ ಮೇಲ್ಭಾಗದಲ್ಲಿ ಹೊಂಡ ಬಿದ್ದಿದ್ರೆ ಕೆಳಭಾಗದಲ್ಲಿ ಕಾಂಕ್ರೀಟ್ ಕಿತ್ತು ಹೋಗಿದ್ದು ರಾಡ್ಗಳು ತುಕ್ಕು ಹಿಡಿದಿವೆ. ತಡೆಗೋಡೆಗಳು ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಸೇತುವೆ ಕುಸಿಯಬಹುದು. ಮೃತ್ಯುವಿಗೆ ಆಹ್ವಾನ ನೀಡ್ತಾ ಇರೋ ಸೇತುವೆ ಇದು ಅಂತ ಹೇಳುವಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಇನ್ನು ಶಿಥಿಲಾವಸ್ಥೆಯ ಅಂತ್ಯ ತಲುಪಿರುವಂತಹ ಈ ಸೇತುವೆ ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕರಿಮನೆ ವ್ಯಾಪ್ತಿಯಲ್ಲಿ. ಹೊಸ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿ ಇಲ್ಲಿನ ಜನ ಸುಸ್ತಾಗಿ ಹೋಗಿದ್ದಾರೆ. ಹೊಸ ಸೇತುವೆಗಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ತುಮಕೂರಿನ ಪಂಡಿತಹಳ್ಳಿ ಬಳಿಯ ಮಂದಾರಗಿರಿ ಪರ್ವತ ಒಂದು ಐತಿಹಾಸಿಕ ಪ್ರದೇಶ. ಸಾವಿರಾರು ವರ್ಷಗಳ ಇತಿಹಾಸ ಹೇಳುವ ಮಂದಾರಗಿರಿ ಜೈನ ತೀರ್ಥಂಕರರು ವಾಸ ಮಾಡಿದ ಪುಣ್ಯಭೂಮಿ. ನವಿಲುಗರಿ ಆಕಾರದ ಗುರುಮಂದಿರ ಇಲ್ಲಿನ ವಿಶೇಷತೆ. ಇದರ ಮುಂದೆ ಸುಂದರ ಉದ್ಯಾನವನವಿದ್ದು ಸುತ್ತಲಿನ ಮನಮೋಹಕ ಪರಿಸರ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ನವಿಲುಗರಿ ಆಕಾರವುಳ್ಳ ಗುರುಮಂದಿರ ಭಾರತದಲ್ಲೇ 2ನೇಯದ್ದು ಅಂತ ಹೇಳಲಾಗಿದೆ. ಇದನ್ನು ನೋಡೋದಕ್ಕೆ ರಾಜಸ್ಥಾನ, ಗುಜರಾತ್ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ನವಿಲುಗರಿ ಬಸದಿಯಲ್ಲಿ ಜೈನ ತೀರ್ಥಂಕರರ ಇತಿಹಾಸ ಸಾರುವ ಬಣ್ಣ ಬಣ್ಣದ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈ ವಿಶಿಷ್ಟ ಚಿತ್ರಪಟಗಳ ಮುಂದೆ ನಿಂತು ಜನರಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದೇ ಒಂದು ರೀತಿಯ ಸಂಭ್ರಮ. ವಾರಪೂರ್ತಿ ಕೆಲಸದ ಒತ್ತಡಗಳಿಂದ ರೋಸಿ ಹೋದ ಜೀವಗಳಿಗೆ ಮಂದಾರಗಿರಿ ಬೆಟ್ಟ ಒಂದು ಒಳ್ಳೆ ಹ್ಯಾಂಗ್ಔಟ್ ಪ್ಲೇಸ್. ದ್ವಿಚಕ್ರ ವಾಹನ ಸವಾರರ ಪಾಲಿಗೆ ಬೀದಿ ನಾಯಿಗಳು ದೊಡ್ಡ ತಲೆನೋವು. ರಾತ್ರಿ ವೇಳೆ ಎಲ್ಲಂದರಲ್ಲಿ ವಾಹನಗಳಿಗೆ ಅಡ್ಡ ಬರೋ ಬೀದಿ ನಾಯಿಗಳು ಭಾರಿ ಅವಘಡಕ್ಕೆ ಕಾರಣವಾಗ್ತವೆ. ಆದರೆ ಈಗ ಮಂಗಳೂರಲ್ಲಿ ಬೀದಿ ನಾಯಿಗಳಿಂದ ಉಂಟಾಗೋ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ರಿಫ್ಲೆಕ್ಟರ್ ಬೆಲ್ಟ್. ಈ ಬೆಲ್ಟ್ ಧರಿಸ್ತಾ ಇದ್ದಂತೆ ನಾಯಿಯ ಕುತ್ತಿಗೆ ಪಳಪಳ ಅಂತ ಹೊಡೆಯುತ್ತೆ. ಈ ಬೆಲ್ಟ್ ಧರಿಸಿರೋ ನಾಯಿಗಳು ಏಕಾಏಕಿ ರಸ್ತೆ ದಾಟಿದ್ರೂ ಕತ್ತಲೆಯಲ್ಲಿ ಬೈಕ್ ಸವಾರರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಕಳೆದ 2 ತಿಂಗಳಿಂದ ಸುಮಾರು 500ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ರಿಫ್ಲೆಕ್ಟರ್ ಬೆಲ್ಟ್ ಅನ್ನು ಹಾಕಿದ್ದಾರೆ. ಇದರಿಂದ ರಾತ್ರಿ ವೇಳೆ ನಡೀತಾ ಇದ್ದ ಅಪಘಾತಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಬೀದಿ ನಾಯಿಗಳ ಕೊರಳಲ್ಲಿ ಪಳಪಳನೆ ಹೊಳಿತಾ ಇರೋ ರಿಫ್ಲೆಕ್ಟರ್ ಬೆಲ್ಟ್ಗಳಿಂದ ಬೈಕ್ ಸವಾರರು ಅಲರ್ಟ್ ಆಗ್ತಾ ಇದ್ದು ಅನಾಹುತ ತಪ್ಪೋದ್ರ ಜೊತೆಗೆ ನಾಯಿಗಳು ಸೇಫ್ ಆಗ್ತಾ ಇವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ತೂರಾಟ ಸಾಮಾನ್ಯ. ಆದರೆ ಕೆಲ ವಿಕೃತ ಮನುಷ್ಯರು ಕರಡಿ ಮರಿಯ ಮೇಲೂ ಕಲ್ಲು ತೂರಾಟ ಮಾಡಿ ಈ ಮೂಕ ಪ್ರಾಣಿಗೆ ನದಿಗೆ ಬೀಳುವಂತೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ ಬಳಿ ಈ ಅಮಾನವೀಯ ಘಟನೆ ನಡೆದಿದೆ. ಅಂದಹಾಗೆ ಕಂದು ಬಣ್ಣದ ಕರಡಿ ಮರಿ ಜನರ ಕಣ್ಣಿಗೆ ಕಾಣಿಸಿಕೊಂಡಿದೆ. ಈ ವೇಳೆ ಜನ ಕರಡಿ ಮರಿಯನ್ನ ಅಟ್ಟಿಸಿಕೊಂಡು ಹೋಗಿದ್ದಾರೆ. ಈ ವೇಳೆ ಕರಡಿ ಕಡಿದಾದ ಬೆಟ್ಟವೊಂದರ ಮೇಲೆ ಹೋಗಿದೆ. ಕರಡಿ ಮೇಲೆ ಜನ ಕಲ್ಲು ತೂರಿದ್ರಿಂದ ಅದು ನಿಯಂತ್ರಣ ತಪ್ಪಿ ಬಂಡೆಯಿಂದ ಜಾರಿ ಕೆಳಗೆ ನೀರಲ್ಲಿ ಬಿದ್ದಿದೆ. ಈ ಮನಕಲಕುವ ದೃಶ್ಯವನ್ನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆ ಭಾರತದಲ್ಲಿ ತನ್ನ ಪ್ರಾಂತ್ಯವನ್ನ ಸ್ಥಾಪಿಸಿರುವುದಾಗಿ ಘೋಷಣೆ ಮಾಡಿಕೊಂಡಿದೆ. ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ನಡೆದಂತಹ ಗುಂಡಿನ ಕಾಳಗದಲ್ಲಿ ಇಸ್ಲಾಮಿಕ್ ಸ್ಟೇಟ್ನೊಂದಿಗೆ ಸಂಪರ್ಕ ಹೊಂದಿದ್ದ ಉಗ್ರನನ್ನ ಹೊಡೆದುರುಳಿಸಲಾಗಿದೆ. ಈ ಬೆನ್ನಲ್ಲೇ ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆ ಭಾರತದಲ್ಲಿ ತನ್ನ ಪ್ರಾಂತ್ಯ ಸ್ಥಾಪನೆಯನ್ನ ಘೋಷಿಸಿದೆ. ಭಾರತದಲ್ಲಿ ಸ್ಥಾಪನೆಯಾಗಿರುವ ತನ್ನ ಹೊಸ ಪ್ರಾಂತ್ಯಕ್ಕೆ ವಿಲಾಯ್ ಆಫ್ ಹಿಂದ್ ಅಂತ ಕರ್ಕೊಂಡಿದ್ದು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಉಂಟುಮಾಡಿದ ಸಾವಿಗೆ ಹೊಣೆಯನ್ನ ಹೊತ್ತುಕೊಂಡಿದೆ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಒಬ್ಬ ಹಿಂದೂ ಆಗಿದ್ದ ಅಂತ ಹೇಳೋ ಮೂಲಕ ನಟ, ರಾಜಕಾರಣಿ ಕಮಲ್ ಹಾಸನ್ ಹೊಸ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ತಮ್ಮ ಮಕ್ಕಳ ನೀತಿ ಮಯ್ಯಂ ಪಕ್ಷದ ಪರವಾಗಿ ಉಪಚುನಾವಣೆ ರ್ಯಾಲಿ ಉದ್ದೇಶಿಸಿ ಮಾತನಾಡಿ, ಮುಸ್ಲಿಂ ಹೆಚ್ಚಿರುವಂತಹ ಪ್ರದೇಶ ಎಂಬ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಗಾಂಧಿ ಪ್ರತಿಮೆ ಮುಂದೆ ನಿಂತು ಈ ಮಾತನ್ನ ಹೇಳ್ತಾ ಇದ್ದೀನಿ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಒಬ್ಬ ಹಿಂದೂ ಆಗಿದ್ದ. ಆತನ ಹೆಸರು ನಾಥುರಾಮ್ ಗೋಡ್ಸೆ. ಇದು ಅಲ್ಲಿಂದಲೇ ಆರಂಭವಾಯಿತು. ನಾನು ಗಾಂಧಿಯ ಮರಿ ಮೊಮ್ಮಗ. ನಾನು ಆ ಕೊಲೆಗೆ ನ್ಯಾಯ ಕೇಳೋಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಎದೆ ಮೇಲೆ ಕೈಯಿಟ್ಟು ಹೇಳ್ತೀನಿ, ನಾನೊಬ್ಬ ಒಳ್ಳೆ ಭಾರತೀಯ. ದೇಶ ಶಾಂತಿಯುತವಾಗಿ ಇರಬೇಕು ಅಂತ ಬಯಸುವ, ಎಲ್ರಿಗೂ ಸಮಾನತೆ ಬಯಸುವ ಒಳ್ಳೆಯ ಭಾರತೀಯ. ತ್ರಿವರ್ಣ ಧ್ವಜವೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರಬೇಕು ಅಂತ ಅವರು ಬಯಸಿದ್ರು ಅಂತ ಕಮಲ್ ಹೇಳಿದ್ದಾರೆ. ಛೋಟಾ ಸಿಂಗರ್ ಅರ್ಜುನ್ ಇಟಗಿಯ ಜನಪ್ರಿಯತೆ ಸ್ಯಾಂಡಲ್ವುಡ್ಗೂ ವ್ಯಾಪಿಸಿದೆ. ಕಿರುತೆರೆ ವೀಕ್ಷಕರ ಮುದ್ದಿನ ಕಣ್ಮಣಿ, 3 ಅಡಿ ಗಾಯಕ, ಸಿನಿಮಾ ಸಿಂಗರ್ ಆಗಿ ಪ್ರಮೋಟ್ ಆಗಿದ್ದಾನೆ.
ಅಂದಹಾಗೆ ಪುಟಾಣಿ ಗಾಯಕನಿಗೆ ಅವಕಾಶ ಕೊಟ್ಟಿರೋದು ಪುಟಾಣಿ ಪಂಟ್ರು ಅನ್ನುವ ಸಿನಿಮಾ. ಈ ಸಿನಿಮಾವನ್ನ ಮಜಾ ಟಾಕೀಸ್ ಖ್ಯಾತಿಯ ಪವನ್ ನಿರ್ದೇಶನ ಮಾಡ್ತಾ ಇದ್ದು, ಚಿತ್ರದ ಶೀರ್ಷಿಕೆ ಗೀತೆಗೆ ಅರ್ಜುನ್ ಇಟಗಿಯಿಂದ ಹಾಡಿಸಿದ್ದಾರೆ. ಸಿನಿಮಾಗೆ ಹಾಡ್ತಾ ಇರೋದು ಇದೇ ಮೊದಲಾದ್ರೂ ಒಂಚೂರು ತಡವರಿಸದೆ ಲೀಲಾಜಾಲವಾಗಿ ಹಾಡಿದ್ದಾನೆ ಅರ್ಜುನ್ ಇಟಗಿ. ಅವನ ಸ್ಪೆಷಾಲಿಟಿ ಏನಂದ್ರೆ ಕೇವಲ ಹಾಡೋದಲ್ಲ, ಸಖತ್ತಾಗಿ ಡಾನ್ಸ್ ಕೂಡ ಮಾಡ್ತಾನೆ. ಹಾಗೆ ಹಾಡಿನ ಭಾವಕ್ಕೆ ತಕ್ಕಂತೆ ಎಕ್ಸ್ಪ್ರೆಷನ್ ಕೂಡ ಕೊಡ್ತಾನೆ. ಹೀಗಾಗಿ ಅರ್ಜುನ್ ಹಾಡ್ತಾ ಇದ್ರೆ ನೋಡುಗರು ಮಂತ್ರಮುಗ್ಧರಾಗಿ ನೋಡ್ತಾ ಇರ್ತಾರೆ. ಈ ಛೋಟಾ ಸಿಂಗರ್ ಸ್ಟೈಲ್ ಅಲ್ಲೂ ಕೂಡ ತನ್ನದೇ ಆದ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ. ಅರ್ಜುನ್ ಇಟಗಿ ಹಾಡೋಕೆ ನಿಂತ್ರೆ ಮೂಗಿನ ಮೇಲೆ ಕನ್ನಡಕ ಇರಲೇಬೇಕು. ಅದು ಸಹ ಪ್ರತಿ ಹಾಡಿಗೂ ಹೊಸದೊಂದು ಕನ್ನಡಕ ಧರಿಸಿ ಬರೋ ಅರ್ಜುನ್ ಇಟಗಿ ಪ್ರೈಸ್ ಟ್ಯಾಗ್ ತೆಗೆಯದೇನೆ ಕನ್ನಡಕ ಧರಿಸೋದೇ ಇವನ ಟ್ರೆಂಡ್. ಮೆಗಾಸ್ಟಾರ್ ಕನ್ನಡಕ್ಕೆ ಬಂದಾಯಿತು. ಈಗ ಮೆಗಾ ಪವರ್ ಸ್ಟಾರ್ ಸರದಿ. ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಮತ್ತು ಸಮಂತಾ ಇದೇ ಮೊದಲ ಬಾರಿಗೆ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಹಾಗಂತ ಅವರು ಕನ್ನಡದ ಸಿನಿಮಾದಲ್ಲಿ ಅಭಿನಯಿಸ್ತಾ ಇಲ್ಲ. ಬದಲಿಗೆ ತಾವೇ ಅಭಿನಯಿಸಿದ್ದ ತೆಲುಗು ಚಿತ್ರದ ಡಬ್ಬಿಂಗ್ ಮೂಲಕ ಕನ್ನಡಕ್ಕೆ ಕಾಲಿಡ್ತಾ ಇದ್ದಾರೆ. ಟಾಲಿವುಡ್ನಲ್ಲಿ ಬಿಗ್ಗೆಸ್ಟ್ ಹಿಟ್ ಅಂತ ಕರೆಸಿಕೊಂಡ ರಂಗಸ್ಥಳಂ ಕನ್ನಡದಲ್ಲಿ ಬರ್ತಾ ಇದೆ. ಸುಕುಮಾರ್ ಆಕ್ಷನ್ ಕಟ್ ಹೇಳಿದ ರಂಗಸ್ಥಳಂ ಕನ್ನಡಕ್ಕೆ ರಂಗಸ್ಥಳ ಹೆಸರಲ್ಲಿ ಡಬ್ ಆಗಿದೆ. ಸದ್ಯ ಈ ಚಿತ್ರದ ಏನ್ ಮುದ್ದಾಗಿದೆಯೇ ಹಾಡು ಬಿಡುಗಡೆಯಾಗಿದ್ದು ಯೂಟ್ಯೂಬ್ನಲ್ಲಿ ಅದ್ಭುತ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ರಂಗಸ್ಥಳಂ ಕಳೆದ ವರ್ಷ ಮಾರ್ಚ್ನಲ್ಲಿ ತೆರೆಗೆ ಬಂದಿತ್ತು. ಅದರ ಪ್ರಕಾರ 1 ವರ್ಷದ ಬಳಿಕ ಕನ್ನಡಕ್ಕೆ ಡಬ್ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆದ್ರೆ ದೇಶ ಬಿಡ್ತೀವಿ ಅಂತ ಕೆಲ ಬಾಲಿವುಡ್ ಮಂದಿ ಹೇಳಿದ್ರು. ನರೇಂದ್ರ ಮೋದಿ ಗೆದ್ರೆ ಆದ್ರು, ಆದ್ರೆ ಯಾರು ದೇಶ ಬಿಡ. ಈಗ ಮತ್ತೆ ಮೋದಿ ಸೆಕೆಂಡ್ ಟರ್ನ್ ಪಿಎಂ ಆದ್ರೆ ದೇಶ ಬಿಡ್ತೀನಿ ಅಂತಿದ್ದಾರೆ ಬಾಲಿವುಡ್ನ ಹಿರಿಯ ನಟಿ ಶಬಾನಾ ಆಜ್ಮಿ. ಶಬಾನಾ ಮತ್ತವರ ಪತಿ ಸಂಭಾಷಣೆಕಾರ ಜಾವೇದ್ ಅಖ್ತರ್ ಮೊದಲಿನಿಂದಲೂ ಪ್ರಧಾನಿ ಮೋದಿಯನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ. ಹೀಗಿರುವಾಗ ಕಳೆದ ಕೆಲ ದಿನಗಳಿಂದ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾದ್ರೆ ನಾನು ಭಾರತದಲ್ಲಿ ಇರೋದಿಲ್ಲ ಅಂತ ಶಬಾನಾ ಆಜ್ಮಿ ಹೇಳಿದ್ರು ಅನ್ನುವ ಸುದ್ದಿ ಹರಿದಾಡ್ತಿತ್ತು. ಆದ್ರೆ ಈ ಕುರಿತು ಟ್ವೀಟ್ ಮಾಡಿರುವ ಶಬಾನಾ, ಇದು ಸುಳ್ಳು ಸುದ್ದಿ, ನಾನು ಹಾಗೆ ಹೇಳೇ ಇಲ್ಲ. ಹಾಗೆ ನನಗೆ ದೇಶ ಬಿಡುವ ಆಲೋಚನೆಯೂ ಇಲ್ಲ. ನಾನು ಹುಟ್ಟಿದ್ದು ಇಲ್ಲೇ ಹಾಗೂ ಅಂತ್ಯ ಕಾಣೋದು ಇಲ್ಲೇ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಸ್ಕರ್ ಅನ್ನೋದು ಭಾರತೀಯ ಚಿತ್ರರಂಗಕ್ಕೆ ಕನಸು. ವರ್ಷಕ್ಕೊಂದು ಆಸ್ಕರ್ ಅವಾರ್ಡ್ ಬಂದ್ರೆ ಅದೇ ದೊಡ್ಡ ವಿಷಯ. ಈಗ ಮತ್ತೆ ಆಸ್ಕರ್ ವಿಷಯ ಬಂದಿದೆ. ಈ ವರ್ಷದ ಆಸ್ಕರ್ಗೆ ಭಾರತದಿಂದ ಕಿರುಚಿತ್ರವೊಂದು ಆಯ್ಕೆಯಾಗಿದೆ. ಕಮಲಿ ಅನ್ನೋ ತಮಿಳಿನ ಕಿರುಚಿತ್ರ ಆಸ್ಕರ್ ಆಯ್ಕೆಗೆ ಭಾರತದಿಂದ ಹೊರಟಿರುವಂತಹ ಮೊದಲ ಚಿತ್ರ. ಅಟ್ಲಾಂಟಾ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಪಡೆದಿದ್ದ ಕಮಲಿ ನೇರವಾಗಿ ಆಸ್ಕರ್ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ಕಿರುಚಿತ್ರದ ನಿರ್ದೇಶನಕ್ಕೆ ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಸ್ಕೇಟ್ ಬೋರ್ಡಿಂಗ್ ಕ್ರೀಡೆಯನ್ನ ಉಸಿರಾಗಿಸಿಕೊಂಡಿರುವಂತಹ ಕಮಲಿ ಮೂರ್ತಿ ಅನ್ನೋ ತಮಿಳುನಾಡಿನ ಮಹಾಬಲಿಪುರಂನ 9 ವರ್ಷದ ಬಾಲಕಿಯೊಬ್ಬಳ ಕನಸನ್ನ ಹೇಳುವಂತಹ ಕಿರುಚಿತ್ರ. ಇನ್ನು ಬಡವರ್ಗದ ಹೆಣ್ಣು ಮಗಳೊಬ್ಬಳ ಕನಸಿನ ಕತೆ ಈಗ ಭಾರತದಿಂದ ಆಸ್ಕರ್ ಕದ ತಟ್ಟಿದೆ. ಇಷ್ಟೊತ್ತು ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ಅದರಲ್ಲೂ ಕೂಡ 30 ಸುದ್ದಿಗಳನ್ನ ನಾವಿವತ್ತು ಪ್ರಮುಖ ಸುದ್ದಿಗಳನ್ನ ನೋಡಿದ್ವಿ. ಇದು ಇವತ್ತಿನ 30 ಮಿನಿಟ್ಸ್ 30 ನ್ಯೂಸ್. ಈಗ ಬಿಗ್ ಸ್ಟೋರಿಯಲ್ಲಿ ಭಾರತದಲ್ಲಿ ಬಾಲಾಕೋಟ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.